ಈಗಾಗಲೇ ಕರ್ನಾಟಕ ಸರ್ಕಾರ 15,000 ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಯನ್ನು ಹೊರಡಿಸಿದೆ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯು ಶಿಕ್ಷಕರ ನೇಮಕಾತಿಯನ್ನು ಹೊರಡಿಸಿದೆ. ಇಲ್ಲಿ ಒಟ್ಟು 144 ವಸತಿ ಶಿಕ್ಷಕರ ಹುದ್ದೆಗಳಿಗೆ ನೇಮಕಾತಿ ಇದೆ. ಈ ನೇಮಕಾತಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ವಿದ್ಯಾರ್ಹತೆ, ವಯೋಮಿತಿ, ಅರ್ಜಿ ಶುಲ್ಕ ಹಾಗೂ ಕೆಕೆ ಮತ್ತು ಆರ್ಪಿಸಿ ವಿಭಾಗದಲ್ಲಿ ಹುದ್ದೆ ಹಂಚಿಕೆ ಹೇಗೆ ಆಗಿದೆ, ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆ ತನಕ ನೋಡಿ, ಮುಖ್ಯವಾದ ಮಾಹಿತಿಯನ್ನು ಮಿಸ್ ಮಾಡಿಕೊಳ್ಬೇಡಿ. ಕರ್ನಾಟಕ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂದರೆ ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆಯು ವಸತಿ ಶಾಲೆಗಳಲ್ಲಿ 140 ವೇಕೆನ್ಸಿ ನೋಟಿಫಿಕೇಶನ್ ಅನ್ನು ಹೊರಡಿಸಿದೆ. ಇದರಲ್ಲಿ ವಸತಿ ಶಾಲೆಗಳು ಮಾತ್ರ ಬರುತ್ತವೆ. ಸ್ಯಾಲರಿ ಸ್ಟ್ರಕ್ಚರ್ ನೋಡುವುದಾದರೆ 41,300ರಿಂದ 81,800ರವರೆಗೆ ಸ್ಯಾಲರಿ ಪೇಮೆಂಟ್ ಇರ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು 40 ಪೋಸ್ಟ್ ಆದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 100 ಪೋಸ್ಟ್. ಇದು ನಾನ್ ಕಲ್ಯಾಣ ಕರ್ನಾಟಕ ಆಗಬೇಕು. ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 100 ಪೋಸ್ಟ್ಗೆ ವೇಕೆನ್ಸಿ ಹೊರಡಿಸಲಾಗಿದೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ಬೋದು. ಎಜುಕೇಷನ್ ಕ್ವಾಲಿಫಿಕೇಷನ್ ಕ್ಯಾಂಡಿಡೇಟ್ ಶುಡ್ ಬಿ ಕಂಪ್ಲೀಟೆಡ್ PUC ಡಿಪ್ಲೊಮಾ DELED BELED ಅಂದರೆ ಇದು BEd ಆ್ಯಂಡ್ BEd ಕ್ಯಾಂಡಿಡೇಟ್ಗೆ ಆಗೋದಿಲ್ಲ. ಇದು ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್ ಆ್ಯಂಡ್ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಕ್ಯಾಂಡಿಡೇಟ್ ಓನ್ಲಿ ಕ್ಯಾನ್ ಅಪ್ಲೈ. ಆ್ಯಂಡ್ ಇಲ್ಲಿ ಏಜ್ ಲಿಮಿಟ್ ನೋಡ್ಬೋದು. ಆಸ್ ಪರ್ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಮಿನಿಮಮ್ ಏಜ್ ಆಫ್ 18 years ಆ್ಯಂಡ್ ಮ್ಯಾಕ್ಸಿಮಮ್ ಏಜ್ 40. ಅಂದರೆ 18ಇಂದ 40 ಇಯರ್ಸ್ ಯಾವಾಗ 1/1/2026 ಸ್ಟಾರ್ಟಿಂಗಲ್ಲಿ ಇಷ್ಟು ಏಜ್ ಇದ್ದರೆ, ಅಂದರೆ ಕ್ಯಾಂಡಿಡೇಟ್ಗೆ ಇಷ್ಟು ಏಜ್ ಆಗಿದ್ದರೆ ಅವರು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗಿದ್ದಾರೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಕ್ಯಾಟಗರಿ 2A 3A 2B 3B ಕ್ಯಾಂಡಿಡೇಟ್ಸ್ 3 years, SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ 5 years. ಇದು ಏಜ್ ರಿಲ್ಯಾಕ್ಸೇಷನ್ ಆಗಿದೆ. ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ SC ST ಕ್ಯಾಟಗರಿ 1 ಆ್ಯಂಡ್ ESM ಅಂತ ಹೇಳಿದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗೆ 500 rupees, PH ಕ್ಯಾಂಡಿಡೇಟ್ಗೆ 250 rupees ಆದರೆ ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 750 rupees ಇರ್ತದೆ. ಜನರಲ್ ಮೆರಿಟ್ 2A 2B 3A 3B ಅವರಿಗೆಲ್ಲ 750 rupees. ನೆಕ್ಸ್ಟ್ ಮೋಡ್ ಆಫ್ ಪೇಮೆಂಟ್ ಓನ್ಲಿ ಆನ್ಲೈನ್, ಆಫ್ಲೈನ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್, ಹೇಗೆ ಕ್ಯಾಂಡಿಡೇಟನ್ನು ಹೇಗೆ ಸೆಲೆಕ್ಷನ್ ಮಾಡ್ತಾರೆ ಅಂತ ನೋಡೋದಾದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ತದೆ. ಕಂಡಕ್ಟೆಡ್ ಬೈ KEA ಕರ್ನಾಟಕ ಶಿಕ್ಷಣ ಪ್ರಾಧಿಕಾರದಿಂದ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಇದು OMR ಶೀಟ್ ಅಂದರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತದೆ. OMR ಶೀಟ್ ಫಿಲ್ ಮಾಡಲಿಕ್ಕೆ ಇರ್ತದೆ. ಇದು ಸೆಲೆಕ್ಷನ್ ಪ್ರೊಸೆಸ್ ಹೇಗಾಗ್ತದೆ ಅಂತ. ಆ್ಯಂಡ್ ಫೀಸ್. ನೆಕ್ಸ್ಟ್ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ ಅನ್ನು ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಇದು ಈಗಾಗಲೇ ಶುರುವಾಗಿದೆ. 21 ಆಗಸ್ಟ್ 2026ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೋಟಿಫಿಕೇಶನ್ ಬಂದದ್ದು 20 ಆಗಸ್ಟಲ್ಲಿ ನೋಟಿಫಿಕೇಶನ್ ಬಂದದ್ದು. ನೋಟಿಫಿಕೇಶನ್ ಬಂದ ನೆಕ್ಸ್ಟ್ ಡೇನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 18, 2026ಗೆ ಲಾಸ್ಟ್ ಡೇಟ್ ಇಟ್ಟಿದ್ದಾರೆ. ಹಾಗೆ ಫೀಸ್ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ 19 ಸೆಪ್ಟೆಂಬರ್ 2026. ಇದಿಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಆದರೆ ನೆಕ್ಸ್ಟ್ ಅಲ್ಲಿ 2 ವೆಬ್ಸೈಟ್ ಸಿಗ್ತದೆ ನಿಮಗೆ. KK ಅಫಿಷಿಯಲ್ ವೆಬ್ಸೈಟ್ ಮತ್ತು RPC ಅಫಿಷಿಯಲ್ ವೆಬ್ಸೈಟ್ ಅಂತ. KK ಅಂತ ಹೇಳಿದರೆ ಆಲ್ರೆಡಿ ಗೊತ್ತಿರುವ ಹಾಗೆ ಕಲ್ಯಾಣ ಕರ್ನಾಟಕ ಆಗಿದೆ. ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ 40 ಪೋಸ್ಟ್ ಆದರೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ 100 ಪೋಸ್ಟ್ ಇದೆ. ಅದನ್ನು RPC ಅಂತ ಕೊಟ್ಟಿದ್ದಾರೆ. RPC ಅಂದರೆ ರೆಸ್ಟ್ ಆಫ್ ದ ಸ್ಟೇಟ್ ಕ್ಯಾಡರ್ ಅಂತ ತಗೊಳ್ಬೋದು. ಅಂದರೆ ನಾನ್ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕವನ್ನು ಬಿಟ್ಟು ಉಳಿದೆಲ್ಲ ಸ್ಟೇಟನ್ನು ನಾನ್ ಕಲ್ಯಾಣ ಕರ್ನಾಟಕ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಲಿಂಕ್ಸನ್ನು ಕಾಣ್ಬೋದು. ಆಮೇಲೆ ಅಪ್ಲೈ ಆನ್ಲೈನ್ ಅಂತ ಹೊತ್ತಿದ್ರೆ ಅಲ್ಲಿ ಅಪ್ಲೈ ಮಾಡಲಿಕ್ಕೆ ಲಿಂಕ್ಸ್ ಓಪನ್ ಆಗ್ತದೆ. ನೆಕ್ಸ್ಟ್ ಅಫಿಷಿಯಲ್ ವೆಬ್ಸೈಟ್, ಇಲ್ಲಿ ಕೊಟ್ಟ ವೆಬ್ಸೈಟ್ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಈಗ ನಾನು
RPC ಅಫಿಷಿಯಲ್ ನೋಟಿಫಿಕೇಷನನ್ನು ಲಿಂಕನ್ನು ಓಪನ್ ಮಾಡ್ತೇನೆ. ಅಂದರೆ ನಿಮಗೆ 100 ಪೋಸ್ಟ್ ಹೇಗೆ ಹಂಚಿಕೆಯಾಗಿದೆ ಅದನ್ನು ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಇಲ್ಲಿ ಈಗ ನೀವು ನೋಡ್ತಾ ಇರ್ಬೋದು RPCದು ಅಫಿಷಿಯಲ್ ವೆಬ್ಸೈಟ್, ಅಧಿಸೂಚನೆಯಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಈಗಾಗಲೇ ನಾನು ಹೇಳಿದ ಹಾಗೆ ನೋಟಿಫಿಕೇಷನನ್ನು ಬಿಟ್ಟ ದಿನಾಂಕ 28/2026 ಆಗಿದೆ. ಹಾಗೆ ಇಲ್ಲಿ ಉಳಿಕೆ ವೃಂದದಲ್ಲಿ ಎಷ್ಟು ಖಾಲಿ ಹುದ್ದೆಗಳು, ವಸತಿ ಶಾಲಾ ಶಿಕ್ಷಣದಲ್ಲಿ ಎಷ್ಟು ಖಾಲಿ ಹುದ್ದೆಗಳು ಅಂತ ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಉಳಿಕೆ ವೃಂದದಲ್ಲಿ ಇರುವ ಖಾಲಿ ಹುದ್ದೆಗಳನ್ನು ಇಲ್ಲಿ ಕೊಟ್ಟಿರುವುದಾಗಿದೆ. ಇಲ್ಲಿ ವಸತಿ ಶಾಲಾ ಶಿಕ್ಷಕರು 100 ಮಾತ್ರ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ 40 ಇನ್ನೊಂದು ನೋಟಿಫಿಕೇಷನಲ್ಲಿ ಉಂಟು. ಅದು ಕಲ್ಯಾಣ ಕರ್ನಾಟಕದಾದರೆ ಇದು ನಾನ್ ಕಲ್ಯಾಣ ಕರ್ನಾಟಕದ್ದು 100 ಪೋಸ್ಟ್ ಉಂಟು. ಅದಾದಮೇಲೆ ಶೈಕ್ಷಣಿಕ ವಿದ್ಯಾರ್ಹತೆ ಅಂದರೆ ವಸತಿ ಶಾಲಾ ಶಿಕ್ಷಕರಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದೆಲ್ಲ ಅಂತ ನೋಡಿದರೆ PUC ವಿತ್ ಮಿನಿಮಮ್ 50%, 4 years or 2 years ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್, ಹಾಗೆ 2 years or 4 years ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್, ಹಾಗೆ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ಸ್ಪೆಷಲ್ ಎಜುಕೇಷನ್ ಕಂಪ್ಲೀಟ್ ಮಾಡಿದರೆ ಕೂಡ ಇದಕ್ಕೆ ಎಲಿಜಿಬಿಲಿಟಿ ಆಗಿರ್ತೀರಾ. ಇನ್ನೊಂದು ಮುಖ್ಯವಾದ ವಿಷಯ CTET ಆರ್ KTET ಪಾಸ್ ಆಗಿರಬೇಕು. ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ಗೌರ್ಮೆಂಟ್ ಆರ್ ಸೆಂಟ್ರಲ್ ಗೌರ್ಮೆಂಟಿಂದ ಕಂಡಕ್ಟ್ ಮಾಡಿದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನೀವು ಪಾಸ್ ಆಗಿದ್ರಿ ಅಂತ ಹೇಳಿದರೆ ಅದು ಕೂಡ ಇನ್ಕ್ಲೂಡ್ ಆಗ್ತದೆ. ಅಂದರೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಜೊತೆ ಅದು ಕೂಡ ಇರಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಈಗಾಗಲೇ ನೀವು ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರಬೇಕು. ಈಗ ನೀವು ಲಾಸ್ಟ್ ಸೆಮ್ಮಲ್ಲಿ ಇದ್ದೀರಾ ಅಂತ ಹೇಳಿದರೆ ನೀವು ಎಲಿಜಿಬಲ್ ಆಗಿರೋದಿಲ್ಲ. ನಿಮ್ಮ ಪ್ರಮಾಣ ಪತ್ರ ಎಜುಕೇಷನ್ ಸರ್ಟಿಫಿಕೇಟ್ ಎಲ್ಲ ನಿಮ್ಮ ಜೊತೆ ಇದ್ದರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರ ಅಷ್ಟೇ. ಈಗ ನೀವು B.Ed ಆಗಿದೆ ನಾನು ಅಪ್ಲೈ ಮಾಡ್ಬೋದಾ ಅಂತ ಕೇಳಿದರೆ ಆಗೋದಿಲ್ಲ. ಇಲ್ಲಿ ಮೇಯ್ನಾಗಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿರೋ ವಿದ್ಯಾರ್ಹತೆಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿದ್ಯಾರ್ಹತೆಯನ್ನು ಹೊಂದಿದ್ರೂ ನೀವು ಅಪ್ಲೈ ಮಾಡಿದರೆ ಅದಕ್ಕೆ ಪರೀಕ್ಷಾ ಪ್ರಾಧಿಕಾರ ಜವಾಬ್ದಾರಿ ಆಗಿರುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಕೊಟ್ಟಿರುವ ಎಜುಕೇಷನ್ ಕ್ವಾಲಿಫಿಕೇಷನ್ ಮಾತ್ರ ಹೊಂದಿರಬೇಕು. ನೆಕ್ಸ್ಟ್ ವಯೋಮಿತಿ ನೋಡೋದಾದರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 40 ವರ್ಷ, ಹಾಗೆ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಆಗಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 45 ವರ್ಷ ಗರಿಷ್ಠ ವಯಸ್ಸು ಆಗಿರಬೇಕು. ನೆಕ್ಸ್ಟ್ ಬೇರೆ ಬೇರೆ ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಯಾವ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಏಜ್ ರಿಲ್ಯಾಕ್ಸೇಷನ್ ಇರಬೇಕು ಅಂತ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವ ವಿಧಾನ ಅಂತ ಹೇಳಿದರೆ ನೀವು ಯಾವ ವೆಬ್ಸೈಟಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ಇಲ್ಲಿ ಕೊಟ್ಟಿರೋ ಅಫಿಷಿಯಲ್ ವೆಬ್ಸೈಟನ್ನು ಯೂಸ್ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸಬೇಕಾಗ್ತದೆ. ಆಮೇಲೆ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದರೆ ಅರ್ಜಿ ಸಲ್ಲಿಸಿ ಆದ ಮೇಲೆ ಅಂದರೆ ಎಲ್ಲ ವಿಷಯವನ್ನು ಭರ್ತಿ ಮಾಡಿ ಆದ ಮೇಲೆ ಅಲ್ಲಿ ಎಡಿಟಿಂಗ್ ಅವಕಾಶ ಇರುವುದಿಲ್ಲ. ಸೊ ಅರ್ಜಿಯನ್ನು ಭರ್ತಿ ಮಾಡುವಾಗಲೇ ಕೇರ್ಫುಲ್ಲಾಗಿ ಭರ್ತಿ ಮಾಡಬೇಕಾಗ್ತದೆ, ಮತ್ತು ಎಡಿಟಿಂಗ್ ಅವಕಾಶ ಇರುವುದಿಲ್ಲ ನಿಮಗೆ. ಇಲ್ಲಿ ನೋಡ್ತಾ ಇರುವ ಹಾಗೆ ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ 18 ಸೆಪ್ಟೆಂಬರ್ ಆದರೆ ಫೀಸ್ ಪೇಮೆಂಟಿಗೆ ಲಾಸ್ಟ್ ಡೇಟ್ 19 ಸೆಪ್ಟೆಂಬರ್ ಆಗಿದೆ. ಅದಕ್ಕಿಂತ ಮುಂಚೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಇಲ್ಲಿ ಒಂದು ಮುಖ್ಯವಾದ ಸೂಚನೆಯನ್ನು ನಾವು ಗಮನಿಸ್ಬೋದು. ಯಾವುದಾದ್ರೂ ಅಪ್ಲಿಕೇಶನ್ ಭರ್ತಿ ಮಾಡುವಾಗ ಯಾವುದಾದ್ರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ, ಅಂದರೆ ಅಪ್ಲಿಕೇಶನನ್ನು ಸರಿಯಾಗಿ ಓದದೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ಅದಕ್ಕೆ ಸರಿಯಾದ ಕ್ರಮ ತೆಗೆದುಕೊಳ್ಳಲಾಗ್ತದೆ. ಸೊ ನೋಟಿಫಿಕೇಷನನ್ನು ಯಾವುದು ಕೂಡ ಕರೆಕ್ಟಾಗಿ ಓದಬೇಕು ಅರ್ಜಿಯನ್ನು ಫಿಲ್ ಮಾಡೋ ಮೊದಲು. ಹಾಗೆ ಕಾಯಂ ಪೂರ್ಣ ಅವಧಿ ಮತ್ತು ವೇತನ ಶ್ರೇಣಿಯನ್ನು ಕೊಟ್ಟಿದ್ದಾರೆ. ವೇತನ ಶ್ರೇಣಿ ಹಾಗೆ ಪಿಂಚಣಿ ಸೌಲಭ್ಯಗಳ ಕುರಿತು ಇಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅದನ್ನು ನೀವು PDF-ನಲ್ಲಿ ನೋಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಶುಲ್ಕ ಪೇಮೆಂಟ್ ಹೇಗಿರ್ತದೆ ಅಂತ. ಸಾಮಾನ್ಯ ವರ್ಗ ಹಾಗೆ ಪ್ರವರ್ಗ 2A, 2B, 3A, 3B ಅವರಿಗೆ 750 rupees ಅದನ್ನು ಡಿವೈಡ್ ಮಾಡಿದ್ದಾರೆ. ಹಾಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ A ಮಾಜಿ ಸೈನಿಕ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 500 ರೂಪಾಯಿ ಆದರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಅವರಿಗೆ ಪ್ರಕ್ರಿಯೆ ಶುಲ್ಕ ಮಾತ್ರ ಇರ್ತದೆ, ಅರ್ಜಿ ಶುಲ್ಕ ಇರುವುದಿಲ್ಲ. ಹಾಗೆ ಪಾವತಿಸಿದ ಹಣವನ್ನು ಮತ್ತೆ ಹಿಂದಿರುಗಿಸಿ ಕೊಡಲಾಗುವುದಿಲ್ಲ, ನಿಮಗೆ ಬ್ಯಾಕ್ ಪೇಮೆಂಟ್ ಆಗುವುದಿಲ್ಲ. ರೀಪೇಮೆಂಟ್ ಇಲ್ಲದ ಕಾರಣದಿಂದಾಗಿ ನಿಮ್ಮಲ್ಲಿರುವ ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿದೆ ಅಂತ ಮೊದಲೇ ನೋಡಿಕೊಳ್ಬೇಕು. ಯಾವುದಾದ್ರೂ ಡಾಕ್ಯುಮೆಂಟ್ ಇಲ್ಲ ನನಗೆ ಪೇಮೆಂಟ್ ಬ್ಯಾಕ್ ಬೇಕು ಅಂತ ಹೇಳಿದರೆ ನಿಮಗೆ ಸಿಗಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ ಈ ಪರೀಕ್ಷೆಯಲ್ಲಿ ಒಟ್ಟು 2 ಪತ್ರಿಕೆಗಳಿರ್ತದೆ, ಪತ್ರಿಕೆ 1 ಮತ್ತು ಪತ್ರಿಕೆ 2. ಸಿಲೆಬಸ್ ಯಾವುದೆಲ್ಲ ಅಂತ ನೆಕ್ಸ್ಟ್ ನೋಡುವ. ಹಾಗೆ ಇಲ್ಲಿ ಎಕ್ಸಾಮ್ ಡೇಟನ್ನು
ಯಾವಾಗ ಅಂತ ಮೆನ್ಷನ್ ಮಾಡಲಿಲ್ಲ. ಇದು ಮುಂದಿನ ದಿನಗಳಲ್ಲಿ ತಿಳಿಸಲಾಗುತ್ತದೆ. ಈಗ ಡೇಟ್ ಯಾವುದೇ ಕೊಡಲಿಲ್ಲ ಎಕ್ಸಾಮಿಗೆ. ನೆಕ್ಸ್ಟ್ ನಾವಿನ್ನು ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಯ ವಿಧಾನ. ಎಕ್ಸಾಮ್ ಹೇಗಿರ್ತದೆ ಅಂತ. ಒಂದು ಆನ್ಲೈನ್ ಇರ್ಬೋದು, ಇಲ್ಲಾಂದರೆ ಆಫ್ಲೈನ್ ಇರ್ಬೋದು. ಯಾವುದಂತ ಇನ್ನೂ ಡಿಸೈಡ್ ಆಗಲಿಲ್ಲ. ಆಫ್ಲೈನ್ ಆದರೆ OMR ಶೀಟ್ ಇರ್ತದೆ, ಅಂದರೆ ಆಬ್ಜೆಕ್ಟಿವ್ ಟೈಪ್ OMR ಶೀಟ್ ಫಿಲ್ಲಿಂಗ್ ಇರ್ತದೆ. ಅದೇ ಆನ್ಲೈನ್ ಆದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತದೆ, ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಟೇಕಿಂಗ್ ಇರ್ತದೆ. ಎಕ್ಸಾಮ್ ಸೆಂಟರ್ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕುವಾಗ ಯಾವ ಎಕ್ಸಾಮ್ ಸೆಂಟರನ್ನು ನೋಟಿಫೈ ಮಾಡಿರ್ತೀರಿ ಅದೇ ಎಕ್ಸಾಮ್ ಸೆಂಟರ್ ಇರ್ತದೆ, ಆಮೇಲೆ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಕಂಪಲ್ಸರಿ ಕನ್ನಡ ಎಕ್ಸಾಮ್. ಇದರಲ್ಲಿ ಕನಿಷ್ಠ 50%ನಷ್ಟು ಅಂಕ ತೆಗಿಬೇಕು, ಅಂದರೆ 100ಅಲ್ಲಿ 50 ಮಾರ್ಕ್ಸ್ ಆದರೂ ಇರಬೇಕು. ಹಾಗೆ ಆಬ್ಸೆಂಟ್ ಆಗಬಾರ್ದು. ಆಬ್ಸೆಂಟ್ ಆದರೆ ಮತ್ತೆ ಎಕ್ಸಾಮ್ ಇರೋದಿಲ್ಲ, ಹಾಗೆ ನಿಮಗೆ ಮೇನ್ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ. ಸಿಲೆಬಸ್ ಹೇಗೆ ಉಂಟಂತ ನೋಡ್ಬೋದು. ಪೇಪರ್ 1ಗೆ ಸಿಲೆಬಸ್ ಕೊಟ್ಟಿದ್ದಾರೆ, ಇದನ್ನು ನೀವು ನೋಡ್ಕೊಡ್ಬೋದು. 100 ಮಾರ್ಕ್ಸಿಗೆ ಇರ್ತದೆ, 2 ಗಂಟೆ ಎಕ್ಸಾಮ್ ಪೇಪರ್ 1. ಯಾವುದೆಲ್ಲ ಸಿಲೆಬಸ್ ಉಂಟಂತ ನೀವಿಲ್ಲಿ ನೋಡ್ಕೊಳ್ಬೋದು. ಎಲ್ಲವನ್ನು ನಾನು ಮತ್ತೆ ಓದಲಿಕ್ಕೆ ಹೋಗೋದಿಲ್ಲ. ಸಿಲೆಬಸನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ ಪೇಪರ್ 1 ಇದ್ದಿದ್ದು. ಹಾಗೆ ಪೇಪರ್ 2 ಕೂಡ 100 ಮಾರ್ಕ್ಸ್ಗೆ 2 ಅವರ್ಸ್ ಇರ್ತದೆ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದಿಷ್ಟು ಪೇಪರ್ 2 ಅಲ್ಲಿ ಇರ್ತದೆ. 2 ಅವರ್ಸ್ ಎಕ್ಸಾಮ್. ಹಾಗೆ ಇದಕ್ಕೆ ಪೇಪರ್ 1ಗೆ 100 ಮಾರ್ಕ್ಸ್ ಹಾಕಿದ್ರೆ ಪೇಪರ್ 2ಗೆ ಕೂಡ 100 ಮಾರ್ಕ್ಸ್ ಸಿಗ್ತದೆ. ಇದರಲ್ಲಿ ಕನಿಷ್ಠ 35% ಅಂಕ ತೆಗೆದ್ರೆ ಮಾತ್ರ ತೇರ್ಗಡೆಯನ್ನು ಹೊಂದಲು ಸಾಧ್ಯ. ಅದಕ್ಕಿಂತ ಕಮ್ಮಿ ತೆಗೆದ್ರೆ ಪಾಸ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹಾಗೆ ನೆಗೆಟಿವ್ ಮಾರ್ಕ್ಸ್. ನಿಮ್ಮ ಒಂದು ಕ್ವಶನಿಗೆ 4 ಆಪ್ಷನ್ಸ್ ಇದ್ದರೆ ಸರಿಯಾದ ಮಾರ್ಕ್ಸಿಗೆ 1 ಮಾರ್ಕ್ಸ್, ಹಾಗೆ ತಪ್ಪು ಮಾರ್ಕ್ಸ್ಗೆ 0.25 ಮಾರ್ಕ್ಸ್ ಇರ್ತದೆ. ಅಂದರೆ ನೆಗೆಟಿವ್ ಮಾರ್ಕ್ಸಿಂಗ್ ಕೂಡ ಉಂಟು ಈ ಎಕ್ಸಾಮಲ್ಲಿ. ಹಾಗೆ ಇಲ್ಲಿ ಸ್ವಲ್ಪ ಕಂಡೀಷನ್ ಅನ್ನು ಕೊಟ್ಟಿದ್ದಾರೆ. ಒಂದನೇದು ಭಾರತೀಯ ನಾಗರಿಕರಾಗಿರಬೇಕು. ಹಾಗೆ ಸೆಕೆಂಡ್ ಒನ್ ಏನಂತ ಹೇಳಿದರೆ ಒಬ್ಬ ಪುರುಷ ಅಭ್ಯರ್ಥಿಗೆ ಒಂದೇ ಹೆಂಡತಿ ಇರಬೇಕು. ಹಾಗೆ ಒಬ್ಬ ಮಹಿಳೆ ಅಭ್ಯರ್ಥಿಗೆ ಒಂದೇ ಪತಿ ಇರಬೇಕು. ಇದು ಸೆಕೆಂಡ್ ಕಂಡೀಷನ್ ಆಗಿ ಉಂಟು. ಹಾಗೆ ಅಭ್ಯರ್ಥಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಅಂದರೆ ಯಾವುದೇ ಮೆಂಟಲ್ ಕಂಡೀಷನ್ಸ್ ಇರಬಾರ್ದು. ಹಾಗೆ ಇಲ್ಲಿ ಹಲವಾರು ಸೂಚನೆಯನ್ನು ಕೊಟ್ಟಿದ್ದಾರೆ, ನೀವು ಇಲ್ಲಿ ಕ್ಲಿಯರಾಗಿ ಓದ್ಕೊಳ್ಬೋದು ಯಾವುದೆಲ್ಲ ಕಂಡೀಷನ್ಸ್ ಉಂಟಂತ. ತುಂಬ ಕಂಡೀಷನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಹಾಗೆ ಜಾತಿ ಮೀಸಲಾತಿ, ನಿಮ್ಮ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ನೀವು ಮಹಿಳಾ ಅಭ್ಯರ್ಥಿಯಾಗಿದ್ದರೆ, ಮದುವೆ ಆಗಿಲ್ಲ ಅಂತ ಹೇಳಿದರೆ ತಂದೆದು, ಮದುವೆ ಆಗಿದ್ದರೆ ಗಂಡನದ್ದು ನಿಮ್ಮ ಜೊತೆ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಇನ್ಕಮ್ ಸರ್ಟಿಫಿಕೇಟ್ ಉದ್ಯೋಗಕ್ಕಾಗಿ ಪಡೆದದ್ದು ಮಾತ್ರ ಅಪ್ಲೈ ಆಗ್ತದೆ. ಅಂದರೆ ಕೆಲವು ಇನ್ಕಮ್ ಸರ್ಟಿಫಿಕೇಟಲ್ಲಿ ಶಿಕ್ಷಣಕ್ಕಾಗಿ ಅಂತ ಮೆನ್ಷನ್ ಮಾಡಿರ್ತಾರೆ. ಶಿಕ್ಷಣಕ್ಕಾಗಿ ಅಂತ ಮೆನ್ಷನ್ ಮಾಡಿದರೆ ಜಾಬ್ ಅಪ್ಲಿಕೇಶನ್ ಹಾಕುವಾಗ ಅದು ಆಗೋದಿಲ್ಲ. ಇಲ್ಲದ್ರಲ್ಲಿ ಏನು ಮೆನ್ಷನ್ ಮಾಡಿ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ಆದರೆ ಶಿಕ್ಷಣಕ್ಕಾಗಿ ಅಂತ ಮೆನ್ಷನ್ ಮಾಡಿದರೆ ಅಂಥದ್ದು ಆಗೋದಿಲ್ಲ. ನೆಕ್ಸ್ಟ್ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕಲಿತವರಾಗಿದ್ದರೆ ಗ್ರಾಮೀಣ ಅಭ್ಯರ್ಥಿಯ ಸರ್ಟಿಫಿಕೇಟ್ ಇರಬೇಕು. ಹಾಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇರಬೇಕು. ಅದು ನೀವು ನಿಮ್ಮ ಸ್ಕೂಲಲ್ಲಿ ಪಡೆದುಕೊಂಡು ನಿಮ್ಮ BO ಸಿಗ್ನೇಚರ್ ಹಾಕಿ ಅದನ್ನು ಪಡೆದುಕೊಂಡು ನಿಮ್ಮ ಜೊತೆ ಇಟ್ಟುಕೊಂಡಿರಬೇಕು. ಹಾಗೆ ವಿಶೇಷ ಚೇತನ ಅಭ್ಯರ್ಥಿಯಾಗಿದ್ದರೆ, ತೃತೀಯ ಲಿಂಗಿ ಅಭ್ಯರ್ಥಿಯಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಯನ್ನು ನೀವು ಮೊದಲೇ ತೆಗೆದುಕೊಂಡು ನಿಮ್ಮಲ್ಲಿ ರೆಡಿಯಾಗಿ ಇಟ್ಕೊಂಡಿರಬೇಕಾಗ್ತದೆ. ಮತ್ತು ಕೆಲವಾದ ಪ್ರಮುಖವಾದ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾದದ್ದು ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಅಪ್ಲೋಡ್ ಮಾಡುವಾಗ ಯಾವ ಫಾರ್ಮೇಟಲ್ಲಿ ಇರಬೇಕು ಅಂತ. ಇತ್ತೀಚಿನ ಭಾವಚಿತ್ರ ಅದಿಲ್ಲಿ ಯಾವ ಫಾರ್ಮೇಟಲ್ಲಿ ಇಡಬೇಕು ಅಂತ ಕೊಟ್ಟಿದ್ದಾರೆ, JPEG ಫಾರ್ಮೇಟಲ್ಲಿ. ಹಾಗೆ ಫೋಟೋ ಸಿಗ್ನೇಚರ್ ಕೂಡ ಯಾವ ಫಾರ್ಮೇಟಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ. ಹಾಗೆ ಸಲ್ಲಿಸುವಾಗ ಇರಬೇಕಾದ ಪ್ರಮಾಣ ಪತ್ರಗಳು, ಆಧಾರ್ ಕಾರ್ಡ್, ಹಾಗೆ ನಿಮ್ಮ ವಿದ್ಯಾರ್ಹತೆಯ ಸರ್ಟಿಫಿಕೇಟ್, ಜನ್ಮ ದಿನಾಂಕವನ್ನು ಹೊಂದಿದ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರೂಫ್ಗಾಗಿ ಇರಬೇಕಾದದ್ದು. SSLC ಎಲ್ಲರ ಹತ್ರ SSLC ಇದ್ದೇ ಇರ್ತದೆ. ಹಾಗೆ ನಿಮ್ಮ ಹತ್ರ ವಿಶೇಷವಾಗಿ ಯಾವುದಾದ್ರೂ ಮೀಸಲಾತಿ ಹೊಂದಿದ್ರೆ, ಲೈಕ್ ಸೈನಿಕ ಸೇವೆಯಿಂದ, ಪರಿಶಿಷ್ಟ ಜಾತಿ ಪಂಗಡ, ಗ್ರಾಮೀಣ ಮೀಸಲಾತಿ, ಈ ಥರ ಯಾವುದಾದ್ರೂ ವಿಶೇಷವಾದ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನೀವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಕನ್ನಡ ಮಾಧ್ಯಮ, ಗ್ರಾಮೀಣ ಮಾಧ್ಯಮ ಇಂಥದ್ದು ಯಾವುದಕ್ಕಾದ್ರೂ ಮೊದಲೇ ಅರ್ಜಿ ಹಾಕಿ ಇಟ್ಟು ಆ ಸರ್ಟಿಫಿಕೇಟ್ ನಿಮ್ಮ ಕೈಯಲ್ಲಿ ಮೊದಲೇ ಇಟ್ಕೊಂಡಿರಬೇಕು. ಅಭ್ಯರ್ಥಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮಾಹಿತಿಯನ್ನು ಭರ್ತಿ ಮಾಡಿದ ಬಗ್ಗೆ ಖಚಿತಪಡಿಸಿಕೊಂಡ ನಂತರ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಳ್ಬೇಕು. ಅಂದರೆ ನೀವು ಅಪ್ಲೋಡ್ ಮಾಡಿ ಆದ ಮೇಲೆ ನೀವು ಅದರ ಅಪ್ಲೈ ಮಾಡಿದ ಸರ್ಟಿಫಿಕೇಟ್ ಸಿಗ್ತದಲ್ಲ,
ಅದನ್ನು ನಿಮ್ಮ ಜೊತೆ ಇಟ್ಕೊಂಡಿರಬೇಕು. ಹಾಗೆ ಇಷ್ಟು ನೋಟಿಫಿಕೇಷನ್ ಓದಿ ಆದಮೇಲೆ ಏನಾದರೂ ಡೌಟ್ ಇದ್ದರೆ ಇಲ್ಲಿ ಕೊಟ್ಟಿರುವ ಮಾಹಿತಿ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಬೋದು. ನೋಟಿಫಿಕೇಷನ್ ಕೆಲವರಿಗೆ ಕೆಲವೊಮ್ಮೆ ಅರ್ಥ ಆಗಿರುವುದಿಲ್ಲ. ಅರ್ಥ ಆಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ಕೊಟ್ಟಿರುವ ನಂಬರಿಗೆ ಕರೆ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಳ್ಬೋದು. ಯಾವುದೇ ಜಾಬ್ಗೆ ಅಪ್ಲಿಕೇಶನ್ ಹಾಕುವ ಮುಂಚೆ ಅದರಲ್ಲಿ ಕೊಟ್ಟಿರೋ ಅಫಿಷಿಯಲ್ ವೆಬ್ಸೈಟನ್ನು ಕ್ಲಿಯರಾಗಿ ಓದಿ ಅರ್ಥ ಮಾಡಿಕೊಂಡ ನಂತರವೇ ಅಪ್ಲೈ ಮಾಡಿ. ಹಾಗೆ ಸಮಾಜ ಕಲ್ಯಾಣ ಇಲಾಖೆಯ ರೆಸಿಡೆನ್ಷಿಯಲ್ ಸ್ಕೂಲ್ ಟೀಚರ್ ನೇಮಕಾತಿಯಲ್ಲಿ ಒಟ್ಟು 140 ಹುದ್ದೆಗಳಿದ್ದು, ಅರ್ಹ ಅಭ್ಯರ್ಥಿಗಳು ಕೊನೆಯ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ. ಅಧಿಕೃತ ಅಧಿಸೂಚನೆಯನ್ನು ಒಮ್ಮೆ ಸಂಪೂರ್ಣವಾಗಿ ಪರಿಶೀಲಿಸಿ. ಅರ್ಜಿ ಸಲ್ಲಿಸುವಾಗ ಯಾವುದೇ ತಪ್ಪಾಗದಂತೆ ಎಚ್ಚರ ವಹಿಸಿ. ಯಾಕಂದರೆ ಈಗಾಗಲೇ ನೋಡಿರುವ ಹಾಗೆ ಎಡಿಟಿಂಗ್ ಆಪ್ಷನ್ ಇರುವುದಿಲ್ಲ. ನೀವು ಒಮ್ಮೆ ತಪ್ಪು ಮಾಡಿ ಅದನ್ನು ಸಬ್ಮಿಟ್ ಮಾಡಿದರೆ ಮತ್ತೆ ಸರಿಪಡಿಸಲಿಕ್ಕೆ ಆಗುವುದಿಲ್ಲ. ಇಂತಹ ಶಿಕ್ಷಕರ ನೇಮಕಾತಿ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮ ಶಿಕ್ಷಾ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.